ರಂಗಜ ರಂಗಜ ಇದೇನು ಬೆಳಗ್ಗೆ ತೋಟಕ್ಕೆ ಬಂದ್ಬಿಟ್ಟಿದೆ ಇವತ್ತು. ಸೆಕೆಂಡ್ ಸ್ಯಾಟರ್ಡೆ ಭಾನುವಾರ ಎಲ್ಲ ರಜಾ ಕೊಟ್ಬಿಟ್ಟಿದಾರೆ ಅತ್ಲಾಗೆ. ನೀನು ನೋಡಿದ್ರೆ ಇವತ್ತು ತೋಟಕ್ಕೆ ಬಂದ್ಬಿಟ್ಟಿದ್ಯಾ ಏನ್ಲ ಅಂದ್ರೆ ಮೂದೇವಿ. ಲೇ ಸೂರಿ, ಸೆಕೆಂಡ್ ಸ್ಯಾಟರ್ಡೆ ಭಾನುವಾರ ಇರೋದು ಸರ್ಕಾರಿ ನೌಕರಿ ಕಣ್ಲ. ನಮ್ಮಂತ ರೈತರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಯಾವತ್ಲಾರಾಗೈತೆ. ಅವನಿಗೆ ಹುಷಾರಿಲ್ಲ, ಬೇರೆ ಬೇರೆ ಕೆಲಸ ಕಾರ್ಯಕ್ರಮಗಳು ಇತ್ತು ಅಂತಂದ್ರೆ ಸುಮ್ಮನೆ ಹೋಗೋಕೆ ಹೊರತು ಅವನಿಗೆ ರಜಾ ಪಜಾ ಅನ್ನೋದು ಇಡೀ ಜೀವಮಾನದಲ್ಲೇ ಇಲ್ಲ ಕಣ್ಲ. ಏನೋ ದೊಡ್ಡದಾಗಿ ಏನೋ ಹೇಳಕ್ ಬಂದ ನನಗೆ ಬಂದಿದ್ದಾನೆ. ಸೆಕೆಂಡ್ ಸ್ಯಾಟರ್ಡೆ ಅಂತೆ, ಸೆಕೆಂಡ್ ಸ್ಯಾಟರ್ಡೆ. ನಾನು ಏನು ಮಾತಾಡ್ತೀವಿ ಅಂತ ನೋಡಕ್ ಬಂದೆ ಇತ್ಲಾಗೆ. ನೀನೇನು ಮಾತು ಏನು ಕಡಿಮೆ ಇಲ್ಲ ಬಿಡ್ರತ್ಲಾಗೆ. ನಾ ಮೂರು ಮನೆ ಯಜಮಾನರು ರಂಗಜ್ಜ ಅಂತಂದ್ರೆ ಒಂದು ಘನತೆ ಗೌರವ ಗಾಂಭೀರ್ಯ ಐತೆ. ನೀವು ಹಂಗೇನೆ ನಡ್ಕೊಳ್ತೀರ ಬಿಡ್ರಿ ಅತ್ಲಾಗೆ. ಏನೆಲ್ಲ ಸುರಿ ಬೆಳಗ್ಗೆ ಇಲ್ಲಿ ತೋಟದ ಹತ್ರಕ್ಕೆ ಹುಡುಕೊಂಬಂದ್ಬಿಟ್ಟಿದ್ದ ನನ್ನ. ಏನಾರ ಅಂಥದ್ದೇನಾರು ಸಮಾಚಾರ ಐತೆಲ್ಲ? ಉಂಕಂಡ್ ರಂಗಜ್ಜ, ಏನತ್ಲಾಗ ಒಂದು ವಾರದಿಂದ ಎಲ್ಲೂ ಕಾಣಿಸ್ಕೊಂಡ್ಲೇ ಇಲ್ಲ ಅತ್ಲಾಗೆ. ಒಳ್ಳೆ ಚೆನ್ನಾಗಾಯ್ತಲ್ಲೋ, ಹೆಂಗ ಮಳೆ ಬರ್ಲಿಲ್ಲ ಅಂತ ಹೇಳ್ತಿದ್ವಿ. ಈಗ ವಾರದಿಂದ ಸರಿಯಾಗಿ ಚೆನ್ನಾಗಿ ಮಳೆ ಹೊಡೆದತ್ಲಾಗೆ ಕೆರೆ ಕಟ್ಟೆಗಳು ತುಂಬ್ತದವೆ. ಇವತ್ತೇನ ಒಂಚೂರು ಬಿಸಿಲು ಬಿದ್ದೈತೆ ಅತ್ಲಾಗೆ. ಅದಕ್ಕೆ ಒಂಚೂರು ತೋಟದ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಪ್ಪ. ಹೆಂಗ ಒಂಚೂರು ಮಳೆ ಬಿಡುವು ಕೊಟ್ಟೈತೆ. ಹೌದೌದು, ಹೆಂಗ ಪರವಾಗಿಲ್ಲ. ಇವಾಗ ಜಾಸ್ತಿ ನೀರು ಬೇಕಾಗಂತ ಬೆಳೆಗಳನ್ನ ಹಾಕ್ಬೇಡ್ರಿ ಅಂತ ಹೇಳ್ಬಿಟ್ಟು ಸರ್ಕಾರ ಇವಾಗ ಹೇಳಿಕೆ ಕೊಟ್ಟಿದ್ರು ಕೂಡ, ಅದೇ ಆದೇಶ ಹೊರಡಿಸಿದ್ರು ಕೂಡ. ಈಗ ರೈತರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾತಿಗೆ ಬಿಡ್ರತ್ಲಾಗೆ ಏನು ಮಾಡ್ಕತ್ತೆ, ಹೆಂಗ ಮಳೆ ಬಂದೈತೆ, ಹೆಂಗ ಒಂಚೂರು ಭತ್ತ ಗಿತ್ತ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ರೈತರು ಬಿತ್ತನೆ ಶುರು ಮಾಡಿದ್ರತ್ಲಾಗಿ ಬೇಸಾಯ ಹೊಡ್ಕೊಂಡು. ಹೌದು ಕಣ್ಲ, ರಾಮಲಿಂಗಾರೆಡ್ಡಿ ಸಾಹೇಬ್ರು ಇವಾಗ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕಡಿಮೆ ಇರೋದ್ರಿಂದ ಬರ ಪರಿಸ್ಥಿತಿ ನಾವು ಎದುರಿಸಬೇಕು. ಈಗ ಏನು ಮಾಡೋದ್ಲಾಗೆ, ಇವಾಗ ಸಂಗ್ರಹ ಆಗಿರೋ ಅಂತ ಏನು ನೀರೈತೆ ಅದು ಕುಡಿಯೋ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಸಬೇಕು, ಕೈಗಾರಿಕೆಗಳಿಗೆಲ್ಲ ಬಳಸಬಾರ್ದು ಅಂತ ಹೇಳ್ಬಿಟ್ಟು ಆದೇಶ ಮಾಡಿಬಿಟ್ಟವ್ರತ್ಲಾಗೆ. ಅದಕ್ಕೆ ಇವಾಗ ಇನ್ನೇನು ಮಾಡೋದು, ಸರ್ಕಾರ ಹೇಳುತ್ತೆ ಅಂತ ಕೇಳಕ್ಕಾಯ್ತದೆ ಅತ್ಲಾಗೆ. ರೈತರ ಮಕ್ಕಳೆಲ್ಲ ಕೇಳಬೇಕಲ್ಲ. ಈಗ ಹೆಂಗ ಮಳೆ ಆಗೈತೆ, ಬಂದಷ್ಟು ಬರಲಿ ಬಿಟ್ಟಷ್ಟು ಬಿಡಲಿ ಅಂತ ಹೇಳ್ಬಿಟ್ಟು ಬೀಜ ಎಲ್ಲ ಬಿತ್ತನೆ ಮಾಡ್ಕೊತಾರೆ. ಬಂದಷ್ಟು ಫಸ್ಲು ಬರಲಿ, ಹೋದ್ರೆ ಹೋಯ್ತು ಅಂತ ಹೇಳ್ಬಿಟ್ಟು ಇವಾಗ ಬಿತ್ತನೆ ಶುರು ಮಾಡಿದ್ರೆ. ಈ ರೈತರ ಬೇಸಾಯ ಈ ಮಾನ್ಸೂನ್ ಜೊತೆ ಆಡುವ ಜೂಜಾಟ ಅಂತ ಹೇಳಿ ಕರೀತಾರಲ್ಲಪ್ಪ, ಹಂಗಾಯ್ತು ಇವಾಗ. ಅದಿರ್ಲಿ, ಇವಾಗ ನೀನು ತೋಟಕ್ಕೆ ನಡ್ಕೊಂಬಂತ ಎಕ್ಸೆಲ್ನಾಗ ಬಂದು ಲೇ ಬಿಡಲ್ಲ, ಅದಲ್ಲ ಒಂದು ದೊಡ್ಡ ಕಥೆ ಆಗ್ಬಿಡೈತಿ ಇವಾಗ. ಏನಪ್ಪಾ ಅಂತಂದ್ರೆ ಇವಾಗ ಪೆಟ್ರೋಲ್ ಎಲ್ಲ E20 ಅಂತ ಹೇಳ್ಬಿಟ್ಟು ಒಂದು ಪೆಟ್ರೋಲ್ ಮಾಡಿದಾರಲ್ಲ, ಅದರಿಂದ ಬಹಳ ಸಮಸ್ಯೆ ಆಗ್ಬಿಡೈತೆ. ಏನಜ್ಜ ಅಂತ ಸಮಸ್ಯೆ? ನೋಡಪ್ಪ, ಸಮಸ್ಯೆ ಅಂದ ಕೂಡಲೇ ನಮ್ಮ ಕೊಟ್ಟೆ ಪ್ರತ್ಯಕ್ಷ ಆಗ್ಬಿಡತ್ಲಾಗೆ. ಏನೋ ದೊಡ್ಡವರು ಊರ್ ಮನೆ ಯಜಮಾನರುಗಳು ಭಾಳ ತೋಟದಾಗ ನಿಂತ್ಕೊಂಡು ಭಾಳ ದೊಡ್ಡ ದೊಡ್ಡ ವಿಚಾರದ ಬಗ್ಗೆ ಏನೋ ಸೀರಿಯಸ್ ಆಗಿ ಮಾತಾಡ್ತಿರಂಗೈತೆ. ನಾನು ಹಿಂಗೆ ತೋಟದಾಗ ಬಂದಿದ್ದೆ, ರಂಗಜ್ಜ ನೋಡ್ನಲ್ಲ, ಈ ಸುರೇಶ್ ಅಣ್ಣ ಬೇರೆ ಬಂದ್ಬಿಟ್ಟೈತೆ ಹುಡುಕೊಂಡು ಹೊತ್ಲಾಗೆ. ಏನಿರ್ಬೋದು ಅಂತ ಹೇಳ್ಬಿಟ್ಟು ಮಾತಾಡ್ಸ್ಕೊಳ್ಳೋಣ ಅಂತ ಬಂದೆ. ಆಗಳ ಲೇ ಕೊಟ್ರೆ ಇದೇನಲ್ಲ, ಹಿಂದ್ಗಡೆ ಒಳ್ಳೆ ಬೆಕ್ ಬಂದಂಗೆ ಬಂದು ನಿಂತ್ಕೊಂಡಿದೀಯಾ. ಸುಮ್ಮನಿರೋಣ ಸುರೇಶಣ್ಣ, ನಾನು ಯಾಕೆ ಬಂದು ಬೆಕ್ತರ ಬಂದು ನಿಂತ್ಕೊಳ್ಳಿ. ನಾನು ನಿಂತ್ಕೊಳ್ಳೋದೆ ಹುಲಿ ಚಿರತೆ ಸಿಂಹ ಥರ ಅಲ್ವೇ, ಒಳ್ಳೆ ಬೆಕ್ಕಿಗೆ ಹೋಲಿಸ್ತಾನ ನೋಡಿ ನೀನು. ಸರಿಯಾಗಿ ಹೇಳ್ದ ಅವನು. ಕೊಟ್ರಿ ಸಾಮಾನ್ಯ ಅದನ್ನಲ್ಲಪ್ಪೋ, ಪ್ರಚಂಡ ಅವನು. ನಡೀರಿ, ಇಲ್ಲಿ ತೋಟದ ಬೇಡ ಅತ್ಲಾಗೆ, ಅಲ್ಲಂಗೆ ಊರಾಗೆ ಅಲ್ಲಿ ಕುತ್ಕೊಂಡು ಮಾತಾಡೋಣಂತೆ. ನಡೀರಿ, ಸರಿಯಾಗಿ ಹೇಳಿದೆ ಕಣಜ, ನಡೀರಿ ಹೋಗೋಣ. ಅದೇ ಕಣಲ್ಲ, ಪೆಟ್ರೋಲ್ ಬಗ್ಗೆ ಕೇಳ್ತಿದ್ದಲ್ಲ ನೀನು. ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತಂದ್ರೆ, ಪೆಟ್ರೋಲ್ಗೆ ಸುಮಾರು 20% ಈಥೆನಾಲ್ ಮಿಶ್ರಣ ಮಾಡಿಬಿಟ್ಟು ಕೇಂದ್ರ ಸರ್ಕಾರ 2025ನೇ ಇಸ್ವಿಗೆನೆ ಪೆಟ್ರೋಲ್ಗೆ ಈಥೆನಾಲ್ ಮಿಕ್ಸ್ ಮಾಡಿ 20% ಪೆಟ್ರೋಲ್ ತಂದ್ಬಿಟ್ಟೈತೆ. ಇದರಿಂದ ಏನಾಗ್ಬಿಟ್ಟೈತಪ್ಪ ಅಂತಂದ್ರೆ, ಈ ಹೊಸ್ದಾಗಿ ಬರೋ ಬೈಕ್ ಇದಾವಲ್ಲ, ಅವಕ್ಕೆ E20 ಪೆಟ್ರೋಲು ಭಾಳ ಚೆನ್ನಾಗಿ ಹೊಂದಿಕೆ ಆಗುತ್ತೆ. ಅದಕ್ಕೂ ನೀನು ಎಕ್ಸೆಲ್ ಓಡಿಸ್ತಾ ಇರೋದಕ್ಕೂ ಏನದ ವ್ಯತ್ಯಾಸ ಐತೆ. ಈ E20 ಪೆಟ್ರೋಲ್ನಿಂದ ಹೆಂಗಪ್ಪ ಅಂತಂದರೆ ಎಂಜಿನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ವಾತಾವರಣದಲ್ಲಿ ಮಾಲಿನ್ಯ ಕಡಿಮೆನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕೇಂದ್ರ ಸರ್ಕಾರ ಪ್ರಶ್ನೆ ಕೊಟ್ಬಿಡೈತೆ. ಅದಲ್ದಲೆ ಈ E20 ಪೆಟ್ರೋಲ್ ಬಳಸೋದ್ರಿಂದ ಏನಪ್ಪ ಅಂತಂದರೆ ಗಾಡಿಗಳದ್ದು ಮೈಲೇಜ್ ಕಡಿಮೆ ಆಗುತ್ತೆ. ಎಂಜಿನ್ನು ಸ್ವಲ್ಪ ಸ್ಮೂತ್ ಆಗುತ್ತೆ, ಆದರೆ ಗಾಡಿದು ಮೈಲೇಜ್ ಕಡಿಮೆ ಆಗುತ್ತೆ. ಮೊದಲು E5 ಅಂತ ಇತ್ತು, ಪೆಟ್ರೋಲ್ಗೆ 5% ಈಥೆನಾಲ್ ಮಿಕ್ಸ್ ಮಾಡ್ತಿದ್ರು. ಅದಾದಮೇಲೆ E10 ಬಂತು, ಪೆಟ್ರೋಲ್ಗೆ 10% ಈಥೆನಾಲ್ ಮಿಕ್ಸ್ ಮಾಡಿಬಿಟ್ಟು ಇವಾಗ ಪೆಟ್ರೋಲಿಗೆ ಹಾಕ್ತಾಯಿದ್ರು. ಆದರೆ ಇವಾಗ ಏನು ಮಾಡ್ಬಿಟ್ಟಾರೆ, E20 ಅಂತ ಮಾಡಿಬಿಟ್ಟಿದ್ದಾರೆ ಪೆಟ್ರೋಲ.
E20 ಪೆಟ್ರೋಲ್ಗೆ ದೇಶದ ಅನೇಕ ಕಡೆ ಸಿಕ್ಕಾಪಟ್ಟೆ ವಿರೋಧ ಐತೆ. ಯಾಕಪ್ಪ ಅಂತಂದ್ರೆ ಈಥೆನಾಲ್ ಮಿಶ್ರಣ ಮಾಡೋದ್ರಿಂದ ವಾಹನದ ಪಿಕಪ್ ಉತ್ತಮ ಆಗುತ್ತೆ, ಏನು ಎಂಜಿನ್ ಕಾರ್ಯಾಚರಣೆ ಭಾಳ ಸರಳ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಈ ಹೊಗೆ ಇದಲ್ಲ, ಹೊಗೆ ಕಡಿಮೆ ಹೊರಸೂಸುತ್ತೆ ಅಂತ ಹೇಳ್ಬಿಟ್ಟು E20ನ ಕೇಂದ್ರ ಸರ್ಕಾರ ಅಸ್ತಿತ್ವಕ್ಕೆ ತಂದುಬಿಟ್ಟೈತೆ. ಏನಜ ಇದು E20 ಅಂತಂದ್ರೆ? ನಾನೇ ಹೇಳ್ತೀನಿ ಕೇಳೋಣ. ಹೇಳಕ್ ಕೊಟ್ರಿ ಅದೇನು ತಿಳ್ಕೊಂಬಿಡ್ತೀನಿ ನಾನು ಹೊತ್ಲಾಗೆ. ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ನೋಡು ಹೊತ್ಲಾಗೆ. ಹೇಳತ್ಲಾಗೆ ತಿಳ್ಕೊಳ್ತೀನಿ. ಏಯ್ ತಿರ್ಗಿ ಐತ್ಲಾಗೆ, ನಾನೊಬ್ಬ ಸೀನಿಯರ್ ಸಿಟಿಜನ್ ಅಂತ ಹೇಳ್ಬಿಟ್ಟು ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೀನಿ? ನಾನು ಹೇಳ್ತೀನಿ ಕೇಳ್ಕೊಡ್ರಿ. ಕೊಟ್ರಿ, ನಿನಗೆ ಗೊತ್ತಿದ್ರೆ ನೀನು ನಿನ್ನ ಹತ್ರ ಇಟ್ಕೊಳ್ಳಲ್ಲ. ನಾನು ಹೇಳ್ತೀನಿ, ನಾನು ಇರುವಾಗ ನೀನು ಹೇಳ್ಬೇಡ, ನಾನು ಇಲ್ದೇ ಇರೋಬೇಕಾದ್ರೆ ಹೇಳಂತೆ ನೀನು. ತಿಳ್ಕೊಳತ್ಲಾಗೆ. ಸೂರಿ ಆಯ್ತು ಹೋಗ್ಲಿ, ಹೇಳೋ ಜಾತ್ರೆ ನೀನೆ. E20 ಅಂತಂದ್ರೆ ಈ ಪೆಟ್ರೋಲ್ಗೆ 20% ಈಥೆನಾಲ್ನ ಮಿಶ್ರಣ ಮಾಡಿದ್ರೆ ಅದನ್ನ E20 ಪೆಟ್ರೋಲ್ ಅಂತ ಕರೆಯಲಾಗುತ್ತೆ. ಅಂತಂದ್ರೆ ಈಥೆನಾಲ್ ಅಂತ. ಈ ಗಾಡಿಗಳಿಗೆ E20ನೇ ಯಾಕೆ ಯೂಸ್ ಮಾಡ್ತಿದ್ದಾರೆ ಇವಾಗ? ಒಳ್ಳೆ ಪ್ರಶ್ನೆ ಕೇಳಿದ್ರೆ ನಮ್ಗೆ ಕೊಟ್ರಿ. ಹೇಳಜ, ನಾವು ತಿಳ್ಕೊಂತೀವಿ ಇದ್ರ ಬಗ್ಗೆ. ಹೌದೌದು, ಒಂದು 80-88% ಪೆಟ್ರೋಲ್ ಉತ್ಪನ್ನಗಳನ್ನ ನಮ್ಮ ದೇಶ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೈತೆ. ಈ ವಿದೇಶದ ಮೇಲೆ ಅವಲಂಬನೆ ಕಡಿಮೆ ಮಾಡೋದ್ರ ಉದ್ದೇಶದಿಂದ ಮತ್ತೆ ದೇಶದಲ್ಲಿ ಇಂಧನ ಭದ್ರತೆ ಮತ್ತೆ ಆರ್ಥಿಕ ಭದ್ರತೆ ಹೆಚ್ಚು ಮಾಡೋಕ್ಕೋಸ್ಕರ, ಅದಲ್ಲದೆ ರೈತರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಈ E20 ಪೆಟ್ರೋಲ್ನ ಅಸ್ತಿತ್ವಕ್ಕೆ ತಂದೈತೆ. ಈಥೆನಾಲ್ ಮಿಶ್ರಣದಿಂದ ಏನು ಮಾಡುತ್ತೆ, ಇಂಗಾಲದ ಏನು ಹೊರಸೂಸುವಿಕೆ ಐತಲ್ಲ ಹೊಗೆ, ಅದು ಕಡಿಮೆ ಆಗುತ್ತೆ. ಗಾಡಿಗಳು ಪಿಕಪ್ ಚೆನ್ನಾಗಿ ಬರ್ತಾವಂತೆ. ಆಮೇಲೆ ಇನ್ನೇನಾಗುತ್ತಪ್ಪ ಅಂತಂದ್ರೆ ಎಂಜಿನ್ ಸ್ಮೂತ್ ಅಂಡ್ ಪರ್ಫೆಕ್ಟ್ ಆಗಿ ಮೂವ್ ಆಗುತ್ತಂತಪ್ಪ. ಇದು ಯಾವಾಗಿಂದ ಶುರು ಮಾಡಿದ್ರು? ಇದು ಮೊದಲು 2003ನೇ ಇಸ್ವಿನಲ್ಲಿ ಪೆಟ್ರೋಲ್ ಜೊತೆ ಒಂದು 5% ಈಥೆನಾಲ್ ಮಿಶ್ರಣ ಮಾಡ್ತಾ ಇದ್ರು. ಅದಾದ್ಮೇಲೆ ಏನ್ ಮಾಡಿದ್ರು, ಸ್ವಲ್ಪ ಅಪ್ಡೇಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು 5% ಇದನ್ನ ಈಥೆನಾಲ್ನ ಮಿಕ್ಸ್ ಮಾಡಿದ್ರು. ಅದು ಆದ್ಮೇಲೆ ಒಂದು 10% ಮಿಕ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಸ್ತಿತ್ವಕ್ಕೆ ತಂದ್ರು. ಇವಾಗ ಏನ್ ಮಾಡ್ಬೇಕು, ಇವಾಗ ದೇಶದಲ್ಲಿ ಸಿಕ್ಕಾಪಟ್ಟೆ ವಾತಾವರಣ ಮಲಿನ ಆಗ್ತೈತೆ ಅಂತ ಹೇಳ್ಬಿಟ್ಟು ಹೊಗೆ ಸಿಕ್ಕಾಪಟ್ಟೆ ವಾಹನಗಳಿಂದ ಬರ್ತೈತೆ, ಸರಿಯಾಗಿ ಆಮ್ಲಜನಕ ಎಲ್ಲ ಉಸಿರು ಕುಡಿಯಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಏನ್ ಮಾಡ್ಬಿಡ್ತು, ಈ E20 ಪೆಟ್ರೋಲ್ನ ಅಸ್ತಿತ್ವಕ್ಕೆ ತಂದ್ಬಿಡ್ತು. ಅಂದ್ರೆ ಪೆಟ್ರೋಲ್ಗೆ 20% ಈಥೆನಾಲ್ ಮಿಕ್ಸ್ ಮಾಡಿಬಿಟ್ಟು ಅಸ್ತಿತ್ವಕ್ಕೆ ತಂದುಬಿಡ್ತು. ಇದರಿಂದ ಇಂಜಿನ್ ಸ್ಮೂತ್ ಆ್ಯಂಡ್ ಪರ್ಫೆಕ್ಟ್ ಆಯಿತು. ಆಮೇಲೆ ಎಂಜಿನ್ನು ಒಂದು 5% ಮೈಲೇಜು ಕಡಿಮೆ ಆಗ್ಬಿಡ್ತು. ಇಷ್ಟೆಲ್ಲ ಇದ್ರು ಜನ ಯಾಕೆ ವಿರೋಧ ಮಾಡ್ತಿದ್ದಾರೆ? ಇದು ಕೇಳ್ದಲ್ಲ, ಇದು ದಮ್ಮಿರೋಂಥ ಪ್ರಶ್ನೆ. ಈಗ ಕೇಳಿ ಹೇಳ್ತೀನಿ. 2023 ನಂತರ ತಯಾರಾದಂಥ ವಾಹನಗಳು ಏನದಾವೆ, ಅವು BS6 ಗಾಡಿಗಳೇನ ಒಳ್ಳೆ ಚೆನ್ನಾಗಿ ತಯಾರದವು. ಹಳೆ ಥರ ಗಟ್ಟಿ ಗಾಡಿಗಳು ಬರಲ್ಲ, ಆದರೆ ಒಂದು ಹಂತಕ್ಕೆ ಓಡಾಡಿಸ್ಬೋದು. ಇವಕ್ಕೆ E20 ಇಂಧನಕ್ಕೆ ಸರಿ ಹೊಂದುವಂಥ ಟೆಕ್ನಾಲಜಿನ ಯೂಸ್ ಮಾಡಿಬಿಟ್ಟು ಗಾಡಿಗಳ ಇಂಜಿನ್ ಎಲ್ಲ ರೆಡಿ ಮಾಡಿದ್ರು. ಆದರೆ ನಾವೆಲ್ಲ ಏನಪ್ಪ ಮಾಡೋದು, ನಮ್ಮ ಹತ್ರ ಹಳೆ ವಾಹನಗಳು ಇರೋದು, ಹಳೆ ವಾಹನಗಳಿಗೆ E20 ಸರಿಯಾಗಲ್ಲ. ಯಾಕೆ ಅಂತಂದ್ರೆ ನಾನು ಯಾವಾಗಲೂ ಹೇಳ್ದಂಗೆ E20 ಪೆಟ್ರೋಲ್ ಬಳಕೆ ಮಾಡೋದ್ರಿಂದ ಎಂಜಿನ್ ಮೈಲೇಜು ಕಡಿಮೆ ಮಾಡ್ತದೆ. ಎಂಜಿನ್ ಕಾರ್ಯಕ್ಷಮತೆನೂ ಕುಸಿದೋಗ್ತೈತೆ ಅತ್ಲಾಗೆ. ಹಂಗಾಗಿ ಇದನ್ನ ಜನ ಒಪ್ತಾ ಇಲ್ಲ. E10 ಪೆಟ್ರೋಲ್ ಬಳಸಿರಲ್ಲ ಆ ವಿನ್ಯಾಸದ ಗಾಡಿಗಳಿಗೆ ಇದು E20 ಹಾನಿ ಆಗ್ತೈತೆ. ಇವಾಗ E20 ಪೆಟ್ರೋಲ್ ಬಿಟ್ಬಿಟ್ಟು ಎಲ್ಲಪ್ಪ ಸಿಗುತ್ತೆ, E10 E5 ಎಲ್ಲಪ್ಪ ಸಿಗುತ್ತೆ ಇವಾಗ. ಹಂಗಾಗಿ ನಮ್ಮ ಗಾಡಿಗಳ ಮೈಲೇಜು ಕುಸಿದೋಗ್ತೈತೆ, ಎಂಜಿನ್ನು ಪಿಕಪ್ ಬರೋಂಗಿಲ್ಲ. ನಮ್ದು ಹಳೆ ಗಾಡಿ ಆದ್ರಿಂದ ಪಿಕಪ್ ಸ್ವಲ್ಪ ಕಡಿಮೆ ಆಗ್ತೈತೆ. 20% ಈಥೆನಾಲ್ ಮಿಶ್ರಣ ಮಾಡ್ತಿರೋದ್ರಿಂದ ಇವಾಗ ಮಾಡ್ತಾರಪ್ಪ. ರೇಟ್ ಆದ್ರೆ ಕಡಿಮೆ ಮಾಡಿದ್ರೆ ಹೋಗ್ಲಿ, ಅದೂ ಇಲ್ಲ, ಇನ್ನು ಜಾಸ್ತಿನೇ ಮಾಡ್ಕೊಂಡು ಕುಂತವ್ರ ಅತ್ಲಾಗೆ. ಹಿಂಗಾಗ್ಬಿಟ್ರೆ ರೈತರ ಮಕ್ಕಳು ಬೆಳೆಯೋದು ಹೆಂಗಪ್ಪ, ಉದ್ಧಾರ ಆಗೋದು ಹೆಂಗೆ ಹೇಳು? ಹಂಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ತುಂಬ ಎಮರ್ಜೆನ್ಸಿ ಅಂತೂ ಏನಾರು ಇತ್ತು ಅಂತಂದರೆ ಎಕ್ಸೆಲ್ ತಗೊಂಡೋಗ್ತೀನಿ. ಇಲ್ಲಪ್ಪ ಸರ್ವೇ ಸಾಮಾನ್ಯ ಇರಬೇಕು ಅಂತಂದರೆ ಪಬ್ಲಿಕ್ ವೆಹಿಕಲ್, ಬಸ್ಸು, ಆಟೋ ರಿಕ್ಷಾ, ಈ ಕ್ರೂಸರ್ ಜೀಪ್ ಹೋಗ್ತಾವಲ್ಲ ಆಟೋದಾಗೆ, ಅಂಥದ್ರಾಗ ಹತ್ಕೊಂಡು ಹೋಗ್ತೀನಿ. ಟೌನ್ನ ಕೆಲಸ ಮುಗಿಸ್ಕೊತೀನಿ, ಬರ್ತೀನಿ ನಾನು. ಅಲ್ಲಾರಂಗಜ್ಜ, ನೀನು ಹಿಂಗೆ ಮಾಡಿದ್ರೆ ವೆಹಿಕಲ್ ಏನಾರು ಬಳಸ್ತದೆ ಹೋದರೆ ಬಳಸ್ದಂಗಿರೋಂಥ ಯಾವುದೇ ಪದಾರ್ಥಗಳಾಗಲಿ ಯಾವುದೇ ಲೋಹಗಳಾಗಲಿ ತುಕ್ಕಿಡಿತವೆ. ಕೊಟ್ರಿ ಎಲ್ಲಿಗೆ ಹೋಗ್ಬಿಟ್ಟ ನೀನು? ನಾವು ನಮ್ಮ ಆಯುಧಗಳನ್ನೆಲ್ಲ ಬಳಸ್ತಾನೆ ಇರ್ತೀವಿ ಕಣೋ. ಅವನು ನಿಮ್ಮ ಆಯುಧ ಬಗ್ಗೆ ಹೇಳಿಲ್ಲ, ಗಾಡಿಗಳ ಬಗ್ಗೆ ಹೇಳಿದ್ದು. ಎಲೆಕ್ಟ್ರಾನಿಕ್ ವಸ್ತುಗಳಾಗ್ಲಿ ಗಾಡಿಗಳಾಗ್ಲಿ ಬಳಸದೆ ಹೋದ್ರೆ ಸ್ಟಾರ್ಟ್ ಆಗಲ್ಲ. ಹೌದೇನು? ಸರಿ ಬಿಡತ್ಲಾಗೆ. ಆಯ್ತು ಕಣ್ಲಾ, ನೋಡ್ರು ಹಿಂಗೆ ಐತೆ ಪರಿಸ್ಥಿತಿ. ಹಂಗಾಗಿ ನೀವು E20 ಪೆಟ್ರೋಲ್ ಬಳಸಿದ್ರೆ ನಿಮ್ಮ ಮೊಬೈಲ್ BS6 ಗಾಡಿಗಳಲ್ವೇನ್ರು ಹೆಂಗ ಬಳಸಿರ ನನ್ನ ಪರಿಸ್ಥಿತಿ ನೋಡಿ. ಅದಕ್ಕೆ ನಾನು ತೋಟಕ್ಕೆ ನಡ್ಕೊಂಡು ಹೋಗ್ತೀನಿ, ನಡ್ಕೊಂಡ್ ಬರ್ತೀನಪ್ಪ. ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ವ್ಯವಸ್ಥೆ ಕಲ್ಪಿಸ್ಬೇಕು. ಇಲ್ಲಾಂದ್ರೆ ಬಡವರು ಬಗ್ಗರು ಹಳೆ ಗಾಡಿಗಳು ಇಟ್ಕೊಂಡ್ರು ಉದ್ಧಾರ ಆಗೋದು ಹೆಂಗೆ ಹೇಳು? ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ.
ಹಂಗೆ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ರಪ್ಪ, ನೋಡ್ರಿ E20 ಪೆಟ್ರೋಲ್ ಬಗ್ಗೆ ನಾವು ಒಂಚೂರು ಸಂಕ್ಷಿಪ್ತವಾಗಿ ಹೇಳಿದೀವಿ ಹೊತ್ಲಾಗೆ. ನಿಮಗೂ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ರಿ. ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಖುಷಿಯಾಗಿರಿ.